ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸನ್ಮಾನಶ್ರೀ ಇಲಿಯಾಸ್ ಅಹ್ಮದ್ ಭೋರಾಮಣೆರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಜುಲೈ 2024ರಿಂದ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳು ಅಸ್ತಿತ್ವಕ್ಕೆ ಬಂದು ಅವುಗಳ ತಮ್ಮ ಕಾರ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುತ್ತವೆ. ಸುಮಾರು ಈ 2 ವರ್ಷಗಳಲ್ಲಿ ಸಮಿತಿಗಳು ಕಾರ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸಿದ ಬಗ್ಗೆ ಹಾಗೂ 5 ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿದ ಬಗ್ಗೆ ಪರಾಮರ್ಶಿಸಲು ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಪ್ರಗತಿ ಪರಿಶೀಲನೆ ಸಭೆ ಮಾಡಲು ತಿಳಿಸಿದ ಪ್ರಯುಕ್ತ ದಿನಾಂಕ 21/2/2026ರಂದು ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸನ್ಮಾನಶ್ರೀ ಇಲಿಯಾಸ್ ಅಹ್ಮದ್ ಭೋರಾಮಣೆರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಭೋರಾಮಣಿ, ಜಿಲ್ಲಾ ಉಪಾಧ್ಯಕ್ಷರು ಆನಂದ್ ಜಾಧವ್, ಜಿಲ್ಲಾ ಉಪಾಧ್ಯಕ್ಷರು ಹೊನ್ನಮಲ್ಲಪ್ಪ ಸಾರ್ವಾಡ್, ಜಿಲ್ಲಾ ಉಪಾಧ್ಯಕ್ಷರು ಮಹಾದೇವಿ ಗೋಕಾಕ್, ಜಿಲ್ಲಾ ಸದಸ್ಯರು ಡಾ ಪ್ರವೀಣ್ ಚೋರ್, ತಾಲೂಕು ಸದಸ್ಯರು ಸಾಹೇಬ್ ಗೌಡ ಬಿರಾದಾರ್, ಗ್ಯಾರಂಟಿ ಯೋಜನೆ ಸದಸ್ಯರುಗಳು ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಘನ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಕೂಡ ಒಂದು. ಈ 21/2/2026 ಶನಿವಾರದಿಂದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಅದರದ್ದು ಉದ್ದೇಶಗಳು ಏನನ್ನುವಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಭೋರಾಮಣೆಯವರನ್ನು ಸ್ವಾಗತ ಬಯಸ್ತಾ, ಅದೇ ರೀತಿಯಾಗಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಮಾದೇವಕ್ಕ ಗೋಕಾಕ್ ಅವರಿಗೂ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರಿಗೂ ಮತ್ತು ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬ್ ಗೌಡ ಬಿರಾದಾರ್ ಅವರಿಗೂ ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಸದಸ್ಯರಾಗಿರ್ತಕ್ಕಂಥ ಭಾರತಿ ಮೇಡಮ್ ಅವರಿಗೂ, ಅದೇ ರೀತಿಯಾಗಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಡಾ ಪ್ರವೀಣ್ ಚವ್ಹಾಣ್ ಅವರು ಕೂಡ ಸ್ವಾಗತವನ್ನು ಬಯಸಿ, ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಭೋರಾಮಣೆಯವರು ಹಂಚಿಕೊಳ್ಳಬೇಕು. ತಮ್ಮ ಎಲ್ಲರಿಗೂ ಪತ್ರಿಕಾ ಬಳಗದ ಮಿತ್ರರಿಗೆಲ್ಲರಿಗೂ ಮೊದಲನೇದಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ನಮಗೆಲ್ಲರೂ ಬಂದಿದ್ದಕ್ಕಾಗಿ ಮೊದಲನೇದಾಗಿ ನನ್ನ ಕಡೆಯಿಂದ ತುಂಬ ಆಭಾರವನ್ನು ವ್ಯಕ್ತಪಡಿಸುತ್ತಾ, ಇವತ್ತಿನ ದಿವಸ ನಾಳೆ ದಿನಾಂಕ 21 ಫೆಬ್ರವರಿ 2026ರಂದು ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಕಾರ್ಯಾಗಾರವನ್ನು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಆಡಳಿತ, ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದು, ತಮ್ಮ ಮುಖಾಂತರ ನಮ್ಮ ಈವರೆಗೆ ಈ ಯೋಜನೆ ಜಾರಿಯಾಗಿ ಅಂದರೆ ನಮ್ಮ ವಿಜಯಪುರ ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಜುಲೈ 23ರಂದು ಮಂಡಿಸಿದ 2023-24ನೇ ಸಾಲಿನ ಆಯುವ್ಯ ಭಾಷಣದಲ್ಲಿ ರಾಜ್ಯದ ಜನತೆಗೆ ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಘೋಷಿಸುತ್ತಾರೆ. ಅದರಂತೆ ಶಕ್ತಿ ಯೋಜನೆಯನ್ನು
11 ಜೂನ್ 2023ರಂದು ಗೃಹ ಜ್ಯೋತಿ ಯೋಜನೆಯನ್ನು ಜುಲೈ 1ರಿಂದ 2023ರಿಂದ ಅನ್ನಭಾಗ್ಯ ಯೋಜನೆ, ಜುಲೈ 23ರಂದು ಗೃಹಲಕ್ಷ್ಮಿ ಯೋಜನೆ 23ರಂದು ಮತ್ತು ಯುವ ನಿಧಿ ಯೋಜನೆ ಜನವರಿ 12, 24ರಂದು ಜಾರಿಗೊಳಿಸಿ ಫಲಾನುಭವಿಗಳಿಗೆ ಯೋಜನೆ ಲಾಭವನ್ನು ವಿತರಿಸಲಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ರಾಜ್ಯ ತುಂಬೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಗೃಹ ಜ್ಯೋತಿ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಗೃಹ ಬಳಕೆಯ 200 ಯೂನಿಟ್ನವರೆಗೆ ವಿದ್ಯುತ್ತನ್ನು ಉಚಿತವಾಗಿ ನೀಡಲಾಗುತ್ತದೆ. ಅನ್ನಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಎಂದು ಅಸೋಯದೊಂದಿಗೆ ಅನ್ನ ಭಾಗ್ಯ ಯೋಜನೆ ಮೂಲಕ ನೆಮ್ಮದಿಯ ಜೀವನಗಾಗಿ BPL ಫಲಾನುಭವಿಗಳೇ ಪ್ರತಿ ಸದಸ್ಯರಿಗೆ 10 kg ಅಕ್ಕಿಯನ್ನು ವಿತರಿಸಿ ಆಹಾರ ಭದ್ರತೆಯನ್ನು ಒದಗಿಸಲಾಗಿದೆ. ಅದೇ ರೀತಿ ಗೃಹಲಕ್ಷ್ಮಿ ರಾಜ್ಯದ ಪ್ರತಿ ಕುಟುಂಬದ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗುತ್ತದೆ. ಯುವ ನಿಧಿ 2022-23 ಸಾಲಿನಲ್ಲಿ ಪದವಿ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವ ಜನರಿಗೆ ಮಾಸಿಕ 3,000ಗಳು ಹಾಗೂ ಡಿಪ್ಲೊಮಾ ವ್ಯಾಸಂಗ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವಕರಿಗೆ 1,500 ರೂಪಾಯಿ ನಿರುದ್ಯೋಗಿ ಭತ್ಯೆಗಳನ್ನು ನೀಡಲಾಗುತ್ತದೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಪಂಚ ಗ್ಯಾರಂಟಿ ಯೋಜನೆಯ ವಿದ್ಯುತ್ವಾಗಿ ಚಾಲನೆ ನೀಡುವ ಮೂಲಕ ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಅವರು ಜಾರಿಗೊಳಿಸುತ್ತಾರೆ. ಸದರಿ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಇನ್ನೂವರೆಗೆ 1,82,000 ಫಲಾನುಭವಿಗಳನ್ನು ಇದರ ಲಾಭ ಪಡೆಯುತ್ತಿದ್ದಾರೆ. ಅಂದರೆ ಟೋಟಲ್ KSRTCದಾಗ ನಮ್ಮ ಶಕ್ತಿ ಯೋಜನೆದಾಗ ಏನು ಮಹಿಳೆಯರು ಪಾರ್ಟಿಸಿಪೇಟ್ ಆಗ್ಯಾರ ಎಲ್ಲ ಕೂಡಿಷ್ಟು ಅಂಕಿ ಆಗ್ತವೆ. ಪಂಚ ಗ್ಯಾರಂಟಿ ಯೋಜನೆ ಪರಿಣಾಮ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯವರು ರಾಜ್ಯದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪದಾಧಿಕಾರ ನೇಮಿಸಿ ರಾಜ್ಯಕ್ಕೊಂದು ಅಧ್ಯಕ್ಷರು, ನಮ್ಮ ಏನಪ್ಪ ಅಂದ್ರೆ ನಮ್ಮ ಒಂದೊಂದು ಉಪಾಧ್ಯಕ್ಷರನ್ನು ಮತ್ತು ಜಿಲ್ಲೆಗೆ ಒಂದು ಗ್ಯಾರಂಟಿ ಯೋಜನಾ ಕಮಿಟಿ, ತಾಲೂಕಿಗೆ ಒಂದು ಯೋಜನಾ ಕಮಿಟಿ, ಅನುಷ್ಠಾನ ಕಮಿಟಿ ಹಾಗೂ ಈಗ ಮೊನ್ನೆ ತಾನೇ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಂದು ಕಮಿಟಿಯನ್ನು ಮಾಡಿ ಆದೇಶಿಸಲಾಗಿದೆ. ಈಗ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅತಿ ಸುಮಾರು ಈಗೇನಾದಪ್ಪ ಅಂದ್ರೆ ಬಹಳಷ್ಟು ಒಂದು ಬಡ ಜನರಿಗಾಗಿ ಲಾಭದಂಥ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಸಾಕಷ್ಟು ಯುವ ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಗೆ 4,030 ಕೋಟಿ ರೂಪಾಯಿ ಈ 5 ಯೋಜನೆಯಿಂದ ಇನ್ನೂವರೆಗೆ ಬಂದಿರುವಂಥ ನಮ್ಮ ಫಲಾನುಭವಿಗಳು ಪಡೆದಿರುವಂಥ ಮತ್ತೆಷ್ಟಪ್ಪ ಅಂದ್ರೆ 4,030 ಕೋಟಿ ರೂಪಾಯಿ ಇನ್ನೂವರೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿರುತ್ತವೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತೇನದಪ್ಪ 21ನೇ ತಾರೀಕಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಈ ಫಲಾನುಭವಿಗಳು ಅವ್ರದ್ದು ಏನು ಇದರಿಂದ ಲಾಭ ಆಗಿದೆ ಅಂಥೇಳಿ ಹಂಚ್ಕೊಳ್ಳುವಂಥದ್ದು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ HM ರೇವಣ್ಣ ಸಾಹೇಬರು, ನಮ್ಮ ಉಪಾಧ್ಯಕ್ಷರಾದ SR ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ. ಇದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು MLCಗಳು, ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾವು ಆಹ್ವಾನಿಸಿದ್ದು. ಆವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋದರಿಂದ ತಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋಕ್ಕೆ ನಿಮ್ಮ ಸಹಕಾರ, ನಿಮ್ಮಿಂದ ಫಲಾನುಭವಿಗಳು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂಥೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಇನ್ನೂವರೆಗೆ ಏನದಪ್ಪ ಅಂದ್ರೆ ಸರಿಸುಮಾರು 18 ಕೋಟಿ 18 ಕೋಟಿ ಇದರದ್ದು ಪ್ರಯೋಜನ ಫಲಾನುಭವಿಗಳನ್ನು ಪಡ್ಕೊಂಡಿದ್ದಾರೆ. 607 ಕೋಟಿ ರೂಪಾಯಿ 608 ಕೋಟಿ ರೂಪಾಯಿ ಇವತ್ತಿನ ದಿವಸ ಈ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದವು. ಶಕ್ತಿ ಯೋಜನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ.
ಅದೇ ರೀತಿ ಗೃಹ ಜ್ಯೋತಿಯಲ್ಲಿ ಇವತ್ತು 4,46,616 ಫಲಾನುಭವಿಗಳು ಇವತ್ತಿನ ದಿವಸ ಗೃಹ ಜ್ಯೋತಿಯಲ್ಲಿ ಇದರ ಅನುಕೂಲ, ಇದರ ಲಾಭವನ್ನು 200 ಯೂನಿಟ್ ಪಡ್ಕೋತಾ ಇದ್ದಾರೆ. ಅದರ ಪ್ರೊಡಕ್ಟ್ ಇವತ್ತು 538 ಕೋಟಿ ರೂಪಾಯಿ ನಮಗೆ ಈ ಜಿಲ್ಲೆಗೆ ನಮಗೆ ಬಂದಾವ. ಅದೇ ರೀತಿ ಅನ್ನಭಾಗ್ಯದಲ್ಲಿ ಸರಿಸುಮಾರು 16 ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ 16,57 ಕೋಟಿ ರೂಪಾಯಿ ಇದರ ಲಾಭಾಂಶವನ್ನು ನಮಗೆ ಬಂದದ ಬಿಜಾಪುರ ಜಿಲ್ಲೆಗೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,04,109 ಜನ ಫಲಾನುಭವಿಗಳು ಇವತ್ತು ಪ್ರತಿ ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಪಡಿತಾ ಇದ್ದಾರೆ. ಮತ್ತು ಯುವ ನಿಧಿಯಲ್ಲಿ 24,404 ಜನ 3,000 ಮತ್ತು 1,500 ಕೂಡಿ ಇದು ಪಡಿತಾ ಇದ್ದಾರೆ. ಹೀಗಾಗಿ ನಾವು ಒಂದು 21ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಮತ್ತು ನಿಮ್ಮ ಮುಖಾಂತರ ಇಡೀ ಜಿಲ್ಲೆ ಜನತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಲಾಗುತ್ತೀವಿ. ಧನ್ಯವಾದ. ಸರ್, ಇದು ಅನ್ನಭಾಗ್ಯ ನಿತ್ಯ ಈ ಜಿಲ್ಲೆಯಲ್ಲಿ ಹೋಗ್ತಾ ಇರೋದನ್ನು ಕಂಡು ಬಂದದ, ಅದರ ಬಗ್ಗೆ ಏನಂತೀರಿ? ನೀವು ಗಮನಿಸಿದ್ರಿ, ಹಾಂ, ಅದು ಇಂಡಿ ತಾಲೂಕು ಆಗಿರ್ಬೋದು, ಸಿಂದಗಿ ತಾಲೂಕು ಆಗಿರ್ಬೋದು, ನಮ್ಮ ಜಿಲ್ಲೆ ಗಡಿಗೆ ಹೊಂದ್ಕೊಂಡಿರುತ್ತೋ ಜಿಲ್ಲೆ. ಹೀಗಾಗಿ ಸ್ವಲ್ಪ ನಾವು ಅದಕ್ಕೆ ಹೇಳಕ್ಕೆ ತಯಾರಿಲ್ಲ, ಏನೂ ಕಾಳಸಂತೆ ಇಲ್ಲ ಅಂತ ಹೇಳಕ್ಕೆ ತಯಾರಿಲ್ಲ. ಆದರೆ ಆದಷ್ಟು ಮಟ್ಟಿಗೆ ನಾವು ಎಷ್ಟು ಕೇಸ್ ಹಾಕಿರಿ ಅನ್ನೋದನ್ನು ನೀವು ಗಮನಿಸಬೇಕು. ಈಗ ನಾವು ಮುಂದಿನ ದಿನಮಾನದಲ್ಲಿ ಬರುವ ಕೆಲವೇ ತಿಂಗಳಲ್ಲಿ ಅಥವಾ 1 ಅಥವಾ 2 ತಿಂಗಳಲ್ಲಿ ನಾವು ಏನದಪ್ಪ ಅಂದರೆ ಕಿಟ್ ಕೊಡುವ ಮುಖಾಂತರ ಈ ಕಾಳಸಂತೆಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾನ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಶಾರ್ಟ್ಲಿ 1-2 ತಿಂಗಳಲ್ಲಿ ಕಿಟ್ ಅಕ್ಕಿ ಬದಲಿದಾಗ ಕಿಟ್ ವಿತರಿಸ್ತೀವಿ ಅಂದ್ರೆ ಅದ್ರಾಗ ಏನದಪ್ಪ ದಿನ ಬಳಕೆ ವಸ್ತುಗಳು ಇರುವುದರಿಂದ ಕಾಳಸಂತೆ ಆಗುವುದಿಲ್ಲ ಅಂಥೇಳಿ ಎಲ್ಲ ಎಕ್ಸ್ಪರ್ಟ್, ನಿಮ್ಮಂಥವ್ರ ಪತ್ರಿಕಾ ಮಾಧ್ಯಮದವ್ರದ ಎಲ್ಲ ಏನು ಇದು ಅದು ಸಲಹೆ ಸೂಚನೆಗಳ ಮೇರೆದಾಗ ರಾಜ್ಯ ಸರ್ಕಾರ, ನಮ್ಮ ಮಿನಿಸ್ಟ್ರು, ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಒಂದು ಕಿಟ್ ಮಾಡುವಂಥ ಪ್ರಯತ್ನ ಮಾಡಾಗುತ್ತೆ. ಮುಂದಿನ ದಿನಮಾನದಾಗ ಅದು ಕಾಳಸಂತೆ ಸಂಪೂರ್ಣವಾಗಿ ಬಂದ. ಈಗ ಗೃಹಲಕ್ಷ್ಮಿ ಹೇಳಿದ್ವಿ ಸರ್, ಗೃಹಲಕ್ಷ್ಮಿ 3 ತಿಂಗಳ 4 ತಿಂಗಳಿಗೊಮ್ಮೆ ಬರ್ತದಂತ. ಏನು ತಾಂತ್ರಿಕ ದೋಷನ, ಏನು ದುಡ್ಡಿಲ್ಲ? ದುಡ್ಡು ಇಲ್ಲ ಅಂತಿಲ್ಲ, ಅದು 1 ತಿಂಗಳು ಲೇಟ್ ಆಗ್ಬೋದು ಅಥವಾ ಇದು ಆಗ್ಬೋದು, ಆದರೆ ಅದು ಬರೋದು ಗ್ಯಾರಂಟಿ. ಯಾವುದೇ ಕಾಲದಾಗ ನಮ್ಮ ವಿರೋಧ ಪಕ್ಷದವರು ಇವತ್ತಿನ ದಿವಸ ಗೃಹಲಕ್ಷ್ಮಿ ಬಂದ್ ಆಗ್ತದೆ ಅಂತೇಳಿ ಸುಳ್ಳು ಇದು ವ್ಯವಸ್ಥೆ. ಆದರೆ ನಮ್ಮ ಸರ್ಕಾರ ಇರುವವರೆಗೆ ಈ ಗೃಹಲಕ್ಷ್ಮಿ ಯೋಜನೆ ಬಂದೇ ಆಗೋದಿಲ್ಲ. ಈ 5 ಯೋಜನೆಗಳೂ ಯಾವ ಬಂದ ಆಗೋ ಚಾನ್ಸೇ ಇಲ್ಲ, ಯಾವ ಬಂದೂ ಆಗೋದಿಲ್ಲ. ಸರಿಯಾಗಿ ಅವರಿಗೆ ಏನದಪ್ಪ ಅಂದ್ರೆ ದುಡ್ಡು ಮುಟ್ಲಾಗತ್ತದ. ನೀವು ನಾಳೆಗೆ 21ನೇ ತಾರೀಕಿಗೆ ಬಂದ್ರೆ ಅಂದ್ರೆ ಇದರಲ್ಲಿಂದ ಯಾವ ತಾಯಿ ಅಂದ್ರೆ ಏನು ಲಾಭ ಪಡ್ಕೊಂಡ್ರೆ ಅನ್ನೋದನ್ನು ನಾವು ನಿಮಗೆ ಅವರಿಂದೇ ನಿಮಗೆ ಮಾಹಿತಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇದಕ್ಕೆ ಮುಖಾಂತರ. ಯಾಕಂದ್ರೆ ನಾವು ಅವರಿಗೆ ಮಾತಾಡ್ಸೋರದೀವಿ. ನಾವು ಮಾತಾಡೋಕ್ಕಿಂತ ಫಲಾನುಭವಿಗಳೇ ನಿಮ್ಮ ಮುಂದೆ ಬಂದು ನಮಗೆ ಏನು ಸಹಾಯ ಸಹಕಾರ ಆಗ್ಯದ ಅಂತೇಳಿ ತಿಳಿಸಿದ್ರೆ ಅದು ಒಳ್ಳೇದಿರ್ತದೆ ಜನರಿಗೆ ಅಂಥೇಳಿ ನಾವು ಫಲಾನುಭವಿಗಳ ಮುಖಾಂತರ ಅದಕ್ಕೆ ಏನು ಲಾಭ ಆಗ್ಯದ ಅಂತ ತಿಳಿಸೋಂಥ ಪ್ರಯತ್ನ ನಾವು ಮಾಡ್ತೇವೆ. ಮತ್ತೇನಾರು ಇದ್ರೆ ಕೇಳಿ. ಮುಂಜಾನೆ 11 ಗಂಟೆಯಿಂದ 3 ಗಂಟೆ ತನಕ ನಮ್ಮ ಕಾರ್ಯಾಗಾರ ನಡೀತದೆ. ಇದಕ್ಕೆ ನಾನ್ ಪೊಲಿಟಿಕಲ್ ಪರ್ಸನ್ನು ಬರ್ತಾರೆ. ನಾವು ಉಪನ್ಯಾಸಕರು ಅಂತೇಳಿ ಹಾಕ್ಕೊಂಡಿದ್ವಿ, ಅವ್ರು ಬರ್ತಾರೆ. ಅವ್ರು ಇದರಲ್ಲಿಂದ ಏನು ಲಾಭ ಆಗ್ಯದ ಜನರಿಗೆ, ನಮ್ಮ ಜಿಲ್ಲೆಗೆ ಏನು ಇದರದ್ದು ಲಾಭ ಆಗ್ಯದ, ರಾಜ್ಯಕ್ಕೆ ಏನು ಇದರ ಲಾಭ ಆಗ್ಯದ, ತಾವು ಗಮನಿಸೋದ್ರದಂಗೆ ಹಳ್ಳಿ ಒಳಗೆ ಈಗೇನದ ಪರ್ ಕ್ಯಾಪಿಟಾ ಇನ್ಕಮ್ ಏನದ ಹೆಚ್ಚಿಗೆ ಆಗ್ಯದ. ನಮ್ಮ ಈ ಯೋಜನೆಗಳು ಬಂದು ಇದರಿಂದ ಪರ್ ಕ್ಯಾಪಿಟಾ ಇನ್ಕಮ್ ಏನಾದ ಹೆಚ್ಚಿಗೆ ಆಗ್ಯದ. ನೀವು ಪತ್ರಿಕಾ ನಿಮ್ಮ ಮುಖಾಂತರ ಬಂದಿದ್ದು ಒಂದು ಚಡ್ಚನ್ ತಾಲೂಕಿನ ಯಾವುದ್ರದು ಶಿರಾಡೋಣದಲ್ಲಿ ಒಂದು ತಾಯಿ ಅಂದರು, ಅವ್ರ ಜಾಗ ಇತ್ತು ಸ್ವಂತದ್ದು, ಆದರೆ ಅವ್ರಿಗೆ ಸ್ವಂತದ ಮನೆ ಇರಲಿಲ್ಲ. ಅವರು ಇದೇ ಹಣವನ್ನು ಜಮಾ ಮಾಡಿ ತಮ್ಮಲ್ಲಿ ಇದ್ದಿದ್ದಷ್ಟು ಹಣವನ್ನು ಕೂಡಿಕೊಂಡು ಒಂದು ಪತ್ರಾಶೆಡ್ ಮನೆ ಮಾಡಿ ಅದಕ್ಕೆ ಗೃಹಲಕ್ಷ್ಮಿ ನಿವಾಸ ಸಿದ್ದರಾಮಯ್ಯರ ಕೊಡುಗೆ ಅಂಥೇಳಿ ಒಂದು ಮನೆ ಕೂಡ ಮಾಡಿದ್ದಾರೆ. ಇದು ನಿಮ್ಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದ್ದು. ಎರಡನೇದು, ಇಲ್ಲಿ ಹಡಲ್ ಸಂಘ ತಾಂಡಾಗೊಳದಾಗ ಕೆಲವೊಬ್ಬರು ತಾಯಿಗಳು ಇದು ಮಾಡ್ಕೊಂಡ್ರ, ಏನು ಹೈನುಗಾರಿಕೆ ಎಮ್ಮಿಗಳನ್ನು ತೊಗೊಂಡು ಇವತ್ತು ಅವ್ರ ಉಪಜೀವನ ಬೇಲ್ಮಟ್ಟಕ್ಕೆ ಬಂದದ ಅಂತೇಳಿ ನಿಮ್ಮ ಮುಖಾಂತರ. ಅದೇ ರೀತಿ ಆಲ್ಮೇಲ್ ಗ್ರಾಮದ ಒಬ್ಬರು ತಾಯಿಯವರು ರವಾ ಮಾಡುವಂಥ ಮಿಷಿನ್ ಗೃಹಲಕ್ಷ್ಮಿ ಹಣದಿಂದ ತೊಗೊಂಡು
ಇವತ್ತು ಅವರು ರವಾ ಮಾಡಿ ದಿನ 500ರಿಂದ 1,000 ರೂಪಾಯಿ ನನ್ನ ಗಳಿಕೆ ಆದಂತೇಳಿ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಭಾಳಷ್ಟು ಇವು ಏನು ನಮ್ಮ ಕಾರ್ಯಕ್ರಮದ ಮುಖಾಂತರ ಸಹಾಯ ಸಹಕಾರ ಮಾನ್ಯ ಸರ್ಕಾರದಿಂದ ಬಡ ಜನರಿಗೆ ಆಗ್ಯದ. ಇದು ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ 2,000 ರೂಪಾಯಿ ಮಾತು ಗೊತ್ತಿರೋದಿಲ್ಲ. ಆದರೆ ಅತೀ ಬಡವರು ಯಾರು ಇರ್ತಾರೆ ಅವರಿಗೆ ಇದು ಯೋಜನೆಗಳದ ಭಾಳಷ್ಟು ಪ್ರಯೋಜನ ಆಗ್ಯದ ಮತ್ತು ಭಾಳಷ್ಟು ಕಡೆ ಇದರ ಲಾಭನೂ ಆಗ್ಯದ. ಆ ದಿಶೆಯಲ್ಲಿ ನಾವು ಎಷ್ಟು ಟಚ್ ಆಗಿದ್ದೀವಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾಗೆ ನಾವು ಗ್ಯಾರಂಟಿ ಯೋಜನೆಗೆ 2ನೇ ಸ್ಥಾನದಲ್ಲಿ ಇದೆ. ಈ ನಮ್ಮಲ್ಲಿ ದುಡಿಮೆಗಾಗಿ ಭಾಳಷ್ಟು ಕಡೆ ಗೋಳೆ ಹೋಗ್ತಾರೆ ಜನ, ಆದರೂ ನಾವು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಇದರದ್ದು ಪೂರಾ ನಾವು ಒಟ್ಟು 3 ಸ್ಕೀಮ್ ತೆಗೆದೇವು ಅಂದರೆ ಈವರೆಗೆ 98% ಪ್ರಗತಿ ನಾವು ಸಾಧಿಸಿದ್ದೀವಿ. 98%. ಒಂದೊಂದು ತಾಲೂಕಾ ಅಂತೂ ನಮ್ಮ 100% ಆಗಿದೆ. ಓವರಾಲ್ ಆಗಿ ಬಿಜಾಪುರ ಜಿಲ್ಲೆ 98% ನಾವು ಪ್ರಗತಿಯನ್ನು ಸಾಧಿಸಿದ್ವಿ. ಅದರ ಸಲುವಾಗಿ ನಾವು ದಿನಾಂಕ 21ರಂದು ಒಂದು ಕಾರ್ಯಾಗಾರ, ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ಉತ್ಸವ ರೂಪದಲ್ಲಿ ಆಚರಿಸ್ಬೇಕಂತೇಳಿ ಮಾಡಿದ್ವಿ. ವಾಸು ಅಂತ ಹೇಳಿ ಬರ್ತಾರೆ ಸರ್. ಇನ್ನೂವರೆಗೆ ಗೃಹಲಕ್ಷ್ಮಿ ಬಡವರಿಗೆ ತಲುಪಿಲ್ಲ ಅನ್ನೋ ಒಂದು NGO ರಿಪೋರ್ಟ್ ಇದೆ. ನೀವು ಪೂರಾ ರಾಜ್ಯದ ಹೇಳಾಗತ್ತೀರಿ ಅಥವಾ ನಮ್ಮ ಜಿಲ್ಲೆದ ಹೇಳಾಗ? ಪೂರಾ ರಾಜ್ಯದಂತೂ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆಗೆ ನಮ್ಮ ಅಧ್ಯಕ್ಷರು ಇಲ್ಲ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಬಗ್ಗೆ ನನಗೆ ಜ್ಞಾನ ಅದ. ನನಗೆ ಏನು ಕೇಳಿದ್ರಿ ಜಿಲ್ಲೆದ ಬಗ್ಗೆ. ನಾಳೆಗೆ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದ್ದಾರೆ. ಅವ್ರು ಮಾತಾಡ್ತಾರೆ. ನಮ್ಮ ಬಿಜಾಪುರದು ಗೃಹಲಕ್ಷ್ಮಿದು 98% ಕಂಪ್ಲೀಟ್ ಆಗಿದೆ. ಕೆಲವೊಂದು ತೊಂದರೆ 2% ಉಳಿದಾವಲ್ಲ, ಅದು GST ಮತ್ತು CST. ಕೆಲವೊಬ್ರು ಏನು ಮಾಡಿದ್ದಾರೆ, ಅವ್ರ ಮನ್ಯಾಗ ಯಾರೇ ಕಾರ್ಡ್ದಾಗ ಹೆಸರಿದ್ದವರು ಕಾರ್ ತೊಗೊಂಡ್ರ ಅಥವಾ ಬೇರೆ ಏನಾರ ಬಿಸ್ನೆಸ್ ಮಾಡ್ರ ಅಥವಾ ಲಕ್ಷಾನುಗಟ್ಟಲೆ ಅವ್ರ ಟ್ರಾನ್ಸಾಕ್ಷನ್ ಆಗ್ಯದ. ಹೀಗಾಗಿ ಅವರಿಗೆ GST ಅಲ್ಲಿ ಇದು ಆಗ್ಯದ. ಅದು 2% ನಾವು ಇದು ಮಾಡುವಂಥ ಪ್ರಯತ್ನ ನಮ್ಮಿಂದ ಮಾಡ್ಲಾಕತ್ತೀವಿ. ನಾವು ಸಾಧ್ಯ ಆದಷ್ಟು ಇನ್ನೂ ಎಷ್ಟು ಜನ ಉಳಿತಾರ ಅನ್ನೋದು ನಮ್ಮಲ್ಲಿ ಈಗ ಇಷ್ಟೆಲ್ಲ ಆದ್ರೂ ಉಳಿದಿದ್ದೇ 3,306 ಜನ. 3,306 ಜನ GST ಬರ್ಬೇಕು. GSTದಿಂದ ಉಳಿದಾವ. ಅಥವಾ ಅವ್ರದ್ದು ಕೆಲವೊಂದು ತಾಂತ್ರಿಕ ಸಮಸ್ಯೆ ಏನಾಗ್ಯಾವ ಅಂದ್ರೆ ನಮ್ಮಲ್ಲಿ ಗೋಳೆ ಹೋಗ್ತಾರೆ ಜನ. ಅವ್ರದ್ದು ಆಧಾರ್ ಕಾರ್ಡಿಗೆ ಒಂದು ನಂಬರ್ ಬೇರೆ ಅದ, ಬ್ಯಾಂಕ್ ನಂಬರ್ ಒಂದು ಬೇರೆ ಅದ. ಆ ಸಮಸ್ಯೆದಿಂದನೂ ಕೆಲವೊಂದು ಆಗಿಲ್ಲ. ಇದು ನಾವು ಮಾಡುವಂಥ ಪ್ರಯತ್ನ ಮಾಡ್ಲಾಗತ್ತೇವೆ. 100% ನಾವು ರೀಚ್ ಆಗುವ ಪ್ರಯತ್ನದ ಅದೀವು. ಈ 2,000 ವಿಳಂಬ ಯಾಕೆ ಆಗ್ತಾ ಇದೆ? 4 ತಿಂಗಳಿಗೆ 3 ತಿಂಗಳಿಗೆ ಕರೆಕ್ಟಾಗಿ ತಿಂಗಳ ಇದು ಆಗ್ಬೇಕಲ್ಲ. ಇನ್ನು ಮುಂದೆ ದುಡ್ಡಿಲ್ಲ ಅನ್ನೋದು ತೋರಿಸ್ಕೊಳ್ತಾ ಇದೆ. ಇಲ್ಲ ಸರ್, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಬರ್ಲಾಕತ್ತದ. ಬಹಳಷ್ಟು ಸಹಾಯ ಸಹಕಾರ ಎಲ್ಲರಿಗೂ ಆಗ್ಲಾಕತ್ತದ. 1 ತಿಂಗಳು ಲೇಟ್ ಆಗಿರ್ಬೋದು, ಒಂದಿನ ಅಲ್ಲ, ತಿಂಗಳ ಇಲ್ಲ ಸರ್. ಅದು ಸಮಸ್ಯೆ ಏನಲ್ಲ, ಇದು DBT ಮುಖಾಂತರ ಜಮಾ ಮಾಡೋದು. ಕೆಲವರಿಗೆ ಜಲ್ದಿ ಬಂದಿರ್ತಾವೆ, ಕೆಲವರಿಗೆ ಲೇಟ್ ಆಗಿರ್ತಾವೆ. ಸಮಸ್ಯೆ ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಇರುವವರೆಗೆ ಇದು ಬರ್ತದೆ 100%. ಬಿಜೆಪಿಯವರು ನಿಮ್ಮ ಗೃಹಲಕ್ಷ್ಮಿ ಕುರಿತಾಗಿನೇ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಕುರಿತಾಗಿ ವೈರಲ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ತೋಡಿದ್ದಾರೆ. ಇದರಲ್ಲಿ ಭ್ರಷ್ಟಾಚಾರ ಏನಿದೆ ಸರ್? ಏನ್ ಇದ್ರಾಗ ನಾವು ಮೀಡಿಯೇಟರ್ ಇಲ್ಲ, ಇದ್ರಾಗ ನಾವು ಏನು ಭ್ರಷ್ಟಾಚಾರ ಅಲ್ಲಕ್ಕ ನಾವು ಏನು ಇದ್ರಾಗ ಮೀಡಿಯೇಟರ್ ಇಲ್ಲ. DBT ಮುಖಾಂತರ ಫಲಾನುಭವಿಗೆ ಡೈರೆಕ್ಟ್ ಹಣ ಯಾರು ಸರ್ ಅದನ್ನ ಅದರ ಬಗ್ಗೆ ಅಪಾಲಜಿ ಸದನದಾಗ ಅವ್ರು ಮಾಡ್ಕೊಂಡಿದ್ದಾರೆ. ಸರ್ ಅದು ಕ್ವಶನ್ ನೀವು ಅವರಿಗೆ ಕೇಳಬೇಕು. ಅದರ ಬಗ್ಗೆ ನಾ ಹೇಳಿಲ್ಲ. 2 ತಿಂಗಳು ಬರ್ಬೇಕು. ಹಿಂದಿದ್ದೆಲ್ಲ ಕ್ಲಿಯರ್ ಆಗಿದೆ. ನಮ್ಮದು ಬರ್ಬೇಕಾಗಿದ್ದೆ ಜನವರಿ ಫೆಬ್ರವರಿ 2 ತಿಂಗಳು ಬರ್ಬೇಕು. 2 ತಿಂಗಳು. ಕೆಲವೊಬ್ಬರಂತರೂ ಇಲ್ಲ, ಕೆಲವೊಬ್ರು ಪಡಿತಾರ ಚೀಟಿ ಒಳಗ ಒಬ್ಬೇ ಈಗ ಒಂದು ಮನಿ ಫ್ಯಾಮಿಲಿ ಅದ. ಆ ಫ್ಯಾಮಿಲಿ ಒಳಗ ಗೃಹಲಕ್ಷ್ಮಿ ತೊಳೋರು ಏನೋ ಒಂದು ಅಕಸ್ಮಾತ್ ಡೆತ್ ಆಗಿರ್ತಾರ, ಅವ್ರು ಇನ್ನೊಂದು ಬರ್ಬೇಕಾಗಿರ್ತದೆ. ಹಿಂಗ ಏನೇನೋ ಸಮಸ್ಯೆ ಆಗಿ ಉಳಿದಿರ್ತದ. ಬಟ್ ನಮ್ದು ಏನಾಗ್ಯದ ಅಂದ್ರೆ ನಮ್ದು ಜನವರಿ ಮತ್ತು ಫೆಬ್ರವರಿ ಮಾತ್ರ 2 ತಿಂಗಳು ಬರ್ಬೇಕು. ನಾನು ಹೇಳ್ತಾ ಇರೋದು ಎಲ್ಲರೂ ಸೇರಿಸಿ ಲೇಟ್ ಆಗಿದ್ದು, ಒಬ್ಬಿಬ್ಬರದ್ದು ಲೇಟ್ ಆಗಿದ್ದು, ತಾಂತ್ರಿಕ ತೊಂದರೆಯಿಂದ ಲೇಟ್ ಆಗುದು, ಅದು ಅವರು ನಿಮಗೆ ಏನಾಗಿದೆ ಇದು ಏನಾಗಿದೆ ಪೂರಾ ಅನಾಲಿಸಿಸ್ ಮಾಡಿದ್ದು ನಾವೇ ಸ್ವತಃ ಹೆಚ್ಚು ಸಲ ಅಲ್ಲಿ ಬಡವರ ಹತ್ರ ಹೋಗಿ ಕೇಳಿರ್ತಕ್ಕಂಥದ್ದು. ಸರ್ 3 ತಿಂಗಳು 4 ತಿಂಗಳು ಆದ್ರೂ ನೆನ ಬಂದಿಲ್ಲ. ಒಬ್ರು ಯಾರೋ ಹೇಳ್ತಾ ಇದಾರೆ ಅಂತಂದ್ರೆ ತಾಂತ್ರಿಕ ತೊಂದರೆ ಆಗಿರ್ಬೋದು ಅಧ್ಯಕ್ಷರೇ. ಆದರೆ
ಸಂಪೂರ್ಣವಾಗಿ ಎಂಟೈರ್ ಡಿಸ್ಟಿಕ್ಗೆ 3 ತಿಂಗಳು ಬಂದಿಲ್ಲ ಅನ್ನೋದು ನಿಮ್ಮ ಜಿಲ್ಲೆಯಲ್ಲೇ 3 ತಿಂಗಳ ಮೊದಲೇ ಬಂದಿದ್ದಿಲ್ಲ. ಅದು ಯಾಕೆ ಬಂದಿಲ್ಲ ಅಂತೇಳಿ ನಿಮ್ಮೆಲ್ಲ ಅನ್ಅಫಿಷಿಯಲ್ ಆಗಿ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಅದು ಅಫಿಷಿಯಲ್ ಆಗಿ ಹೇಳುವಂಥದ್ದಲ್ಲ, ಇಲ್ಲಿ ನಿಮ್ಮ ಮುಖಾಂತರ ಹೇಳೋದು, ಮಾಧ್ಯಮದ ಮುಖಾಂತರ ಹೇಳೋದಿಲ್ಲ. ನಾ ಹೇಳ್ತೀನಿ, ಅದು ಭಾಳ ಸಿಂಪಲ್ ಅದು ಸುಮ್ಮನೆ ನಾವು ನಮ್ಮ ಜಿಲ್ಲೆ ಜನರದು ಇದು ತಂದಂಗೆ ಆಗ್ತದೆ. ಎಲ್ಲ ಜಿಲ್ಲೆದು ನಮ್ಮ ರಾಜ್ಯದ ಜನತೆದು ಏನು ತಂದಂಗೆ ಆಗ್ತದಪ್ಪ ಅಂದ್ರೆ ನಾವು ಕೂತು ಇವರಿಗೆ ನಾವೇ ಚಲೋ ಇಲ್ಲ ಅಂತ ಹೇಳೋದಂಗೆ ಆಗ್ತದೆ. ಅದಕ್ಕೆ ಏನದ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲ ಸರ್, ಅನ್ಅಫಿಷಿಯಲಿ ಹೇಳ್ತೀನಿ ಅಂತ ಹೇಳಿದಿರಿ. ಆದರೆ ಈ ಸರ್ಕಾರದಲ್ಲಿ ಬರುವಂಥ ಯೋಜನೆಗಳು ಗ್ಯಾರಂಟಿ ಅದನ್ನು ಎಲ್ಲವೂ 100%, 98% ನಡೀತಾ ಇದೆ. ಆದರೆ ಅನ್ಅಫಿಷಿಯಲಿ ಯಾಕೆ ಹೇಳ್ತೀವಿ? ಇಲ್ಲೇ ಹೇಳಿದ್ರೆ ಚಲೋ ಆಗುತ್ತೆ. ಏನಾಗ್ಲಾಗತ್ತದ ಹೇಳ್ಬೇಡ್ರಿ, ಇದು ನೀವು ಏನು ಅದು ಬೇಡ. ಯಾಕಂದ್ರೆ ನಾ ಹೇಳ್ತೀನಿ, ನಮ್ಮ ಜನರದು ನಾವೇ ಇದು ಹೇಳೋದು ಹೆಂಗೆ ನೋಡ್ರಿ, ನಿಮ್ಮದು ನಂದು ನಾನು ಹೇಳಿದ್ರೆ ಇಲ್ರಿ, ಎಲ್ಲಾ ಕಡೆನೂ ಹತ್ರೊಳಗ ಒಂದು ಫಾಲ್ಟ್ ಇರುವುದೇ. ಎಲ್ಲಾನು ಪರಿಶುದ್ಧ ಅಂತ ಹೇಳಲಿಕ್ಕೆ ಆಗಲ್ಲ. ಏನೋ ತಾಂತ್ರಿಕ ದೋಷದಿಂದ ಆಗಿರ್ಬೋದು, ಏನೋ ಈಗ ಪಡಿತರ ಚೀಟಿ ಒಳಗ ಒಂದು BPL ಹೋಗಿ APL ಆಗ್ಲಿಕ್ಕತ್ತಾವ. ಈಗ ಅಂಥವು ಯಾವ ಕಟ್ ಮಾಡಿರ್ಬೋದು, ಅದರಿಂದ ಕಾರಣಾಂತರಗಳಿಂದ ಆಗಿರ್ತಾವು. ಬಹುತೇಕ ನಾವು ಯಶಸ್ಸನ್ನು ಕಂಡಿದ್ದು ತಾವು ಸಹಿತ ನೋಡಿದಿರಿ. ಆದ್ರೆ ನೀವು ಮಾಧ್ಯಮದವ್ರು ಇರ್ತೀರಿ, ಒಂದು ಹೇಳಿ ನೀವು ಏನಾರೇ ಒಂದು ಲೋಪದೋಷ ನಮ್ಮಲ್ಲಿ ತೆಗಿಯೋರೇ ನೀವು. ನಮಗೆ ಎಚ್ಚರ ಮಾಡೋದು ಚಲೋನೇ. ಅದಕ್ಕೆ ನಾವು ಅದರಿಂದ ಎಚ್ಚರಗೊಳ್ತೀವಿ, ಮುಂದೆ ಸರಿಪಡಿಸ್ಕೊಳ್ಳುವಂತ ಕೆಲಸನ ನಾವು ಮಾಡ್ತೀವಿ. ಬಟ್ ಈಗ ಏನ್ ವಿರೋಧ ಪಕ್ಷದವ್ರು ಮಾತಾಡ್ತಾ ಇದಾರಲ್ಲ ಸರ್, ನಮ್ಮ ಪಕ್ಷದ ಕಾರ್ಯಕರ್ತರಿಗಿಂತ ಅವರೇ ಹೆಚ್ಚು ಲಾಭ ಪಡಿತಾ ಇದ್ದಾರೆ. ಯಾಕಂದ್ರೆ ನಾವು ಮೊನ್ನೆ ಸ್ವಲ್ಪ ಮಾರ್ಕೆಟ್ನಲ್ಲೆಲ್ಲ ಸರ್ವೆ ಮಾಡ್ತೀವಿ, ಅವಾಗೂ ಕೂಡ ನಾವು ಬಸ್ಸಿಗೆಲ್ಲ ಫ್ರೀ ಅಡ್ಡಾಡಿ ನಾವು ಬಸ್ಸಿಗೆ ಹೋಗಂಗಿಲ್ರಿ ಅಂತ ಹೇಳಿ ಅಂತಾರ. ಈಗ ಆಮೇಲೆ ಮೇಡಮ್ ಅವರ ನೀವು ಶಕ್ತಿ ಯೋಜನೆ ಕುರಿತಾಗಿ ಬಸ್ಗಳಲ್ಲಿ ತಿರುಗಾಡ್ತಾರೆ. ಈಗ ಹೊಸ ಅಪ್ಡೇಟ್ ಮಾಡೋ ಅಂತ ಹೇಳಿ ಮೊನ್ನೆ ಡಿಸಿಷನ್ ತಗೊಂಡಿಲ್ಲ. ಅದು ಅಪ್ಡೇಟ್ ಕುರಿತಾಗಿ ಸಾರ್ವಜನಿಕರಿಗೆ ಸ್ಪಷ್ಟವಾದಂತ ಮಾಹಿತಿ ಬಂದಿಲ್ಲ. ಏನದು ಅಪ್ಡೇಟ್ ಇನ್ಸರ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಕಂಪಲ್ಸರಿ ಸ್ಮಾರ್ಟ್ ಕಾರ್ಡ್ ತಗೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಒಯ್ದು ಅವ್ರು ಎಲ್ಲಿ ಅಲ್ಲಿ ಹೋಗ್ಬೇಕು ಸರ್? ಅವ್ರು ಯಾರು ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಡುವಂತ ವ್ಯವಸ್ಥೆ ಇನ್ನೂ ಬಂದಿಲ್ಲ. ರಾಜ್ಯದಿಂದ ನಮಗೆ ಅದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ನಾವು ಅದರ ಬಗ್ಗೆ ನಿಮಗೆ ಇಲ್ಲ. ಮಾಡ್ತಾ ಇದ್ದಾರೆ. ನಮಗದು ಅಫಿಷಿಯಲಿ ಲೆಟರ್ ಬಂದ ಬಳಕ ನಾ ಏನಾರು ಹೇಳಕ್ ಸಾಧ್ಯ ನಿಮಗೆ. ಅಫಿಷಿಯಲಿ ಲೆಟರ್ ಬರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳುವುದು ಹೇಗೆ? ಸ್ಮಾರ್ಟ್ ಕಾರ್ಡ್ ಕೂಡ ಇನ್ನು ಯೋಜನೆಗಳ ಅಧಿಕೃತವಾದ ಮಾಹಿತಿ ಬಂದಿಲ್ಲ ನಿಮಗೆ. ಮತ್ತೆ ಪೇಪರ್ ಸ್ಟೇಟ್ಮೆಂಟ್ ಇಲ್ಲ ಇಲ್ಲ, ಸ್ಮಾರ್ಟ್ ಕಾರ್ಡ್ ಮಾಡೋದು ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ. ಬಟ್ ಯಾವ ರೀತಿ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮದವರ ಗಮನಕ್ಕೆ ಸ್ಮಾರ್ಟ್ ಕಾರ್ಡ್ ಬರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬರದೇ ಇರೋದು ದುರಂತ ಇದೆ. ನಮ್ಮ ಗಮನಕ್ಕೆ ನಿಮ್ಮ ಮುಖಾಂತರ ಬಂದಿದೆ. ನಾವು ಅಫಿಷಿಯಲಿವಾಗಿ ಇನ್ನೂವರೆಗೆ ನಮಗೆ ಯಾವುದೇ ಕರೆಸ್ಪಾಂಡೆನ್ಸ್ ಆಗಿಲ್ಲ. ಅದು ಆದ ಬಳಿಕ ನಿಮಗೆ ಮಾಹಿತಿ ಕೊಡ್ತೇವೆ. ನಾಳೆ ಅಧ್ಯಕ್ಷರಿಗೆ